ಹಾಕ್ಸಿದ್ದೀರಾ ಇರೋದು ಆನೆಕಲ್ ಅಲ್ವಾ? ಅದು ತುಂಬ ಜನ ಬಂದಿದ್ದಾರೆ ನೀವು ಆನೆಕಲ್ಲಿಂದ. ಹೇಗಪ್ಪ ಫಸ್ಟ್ ಯಾರು ತೆಗ್ಸಿರೋದು? ಫಸ್ಟ್ MRI ತೆಗಿಸಿ ರಿಪೋರ್ಟ್ ಇದೆ ನೋಡಿ ಸರ್. ಇಲ್ಲೇ ರಿಪೋರ್ಟಾ? ನಿಂತ್ಕೋಬೇಕಾ? ಇಲ್ಲ, ನೀವು ಕೂತ್ಕೊಳ್ಳಿ ಆರಾಮಾಗಿ. ಫಸ್ಟ್ ಇನ್ನೊಂದು ಬ್ಲ್ಯಾಕ್ MRI ಇದೆ ಕೊಡಿ. ಬ್ಲ್ಯಾಕ್ ಕೊಡಿ. ಎಷ್ಟು ವರ್ಷದಿಂದ ಇದೆ ಸರ್ ಪ್ರಾಬ್ಲಮ್ ಇದು? 2008ರಲ್ಲಿ ಆಗಿದೆ ಸರ್. ಎಲ್ಲೋದ್ರೆ ಆಪರೇಷನ್ ಸ್ಟೇಜ್ಗೆ ಬಂದ್ಬಿಟ್ಟಿದೆ. ಅಂದರೆ ನನಗೆ L4ನಲ್ಲಿ ಅದು ನರ ಪ್ರೆಸ್ ಆಗೈತಲ್ಲ, 2 ಜಾಗ ಪ್ರೆಸ್ ಆಗೈತೆ. ಪ್ರೆಸ್ ಅಂದರೆ ನಾನು ಚಪ್ಪಡಿ ಎತ್ತ ಬಂದಲ್ಲ ಸರ್, ಕಲ್ಲೆತ್ತಕ್ಕೆ ಹೋಗಿ ಚಳಕಂತ ಕಳಕ್ಕಂತು. ಅಂದ್ರೆ ನಾನು 3 ಹತ್ರ ಮಾಡಿಸಿದೆ 2008ರಲ್ಲಿ, 9ರಲ್ಲಿ, 12ರಲ್ಲಿ 3 MRI ಇದೆ. ಸರಿ. 3 MRI ಆಪರೇಷನ್ ಬೇಡ, ಹಂಗೆ ಸೆಟ್ ಆಗುತ್ತೆ, ರೆಸ್ಟ್ ತಗೋಬೇಕಂತ ಹೇಳಿದ್ರೆ ನಾನು ಆ ಟೈಮಲ್ಲಿ ರೆಸ್ಟ್ ಕೊಟ್ಟಿಲ್ಲ. ಸರಿ. ಆವತ್ತಿಂದ ಇವಾಗಲೂ ನಿಮ್ಮ 3 MRI ಆಪರೇಷನ್ಗೆ ತೋರಿಸಿದ್ದು ಇದು. ಇಲ್ಲ ಬೇಡ ಅಂದ್ರೆ ಇಲ್ಲಿ ತೋರಿಸ್ತಾ ಇದ್ದಲ್ಲ, ಬರೀ ನೀವು ಹೊರಟು ಅಂತ ತರ್ಕೊಂಡಿದ್ದ ಇರೋದು ಅಷ್ಟೇ. ಹೈಟ್ ಶರೀರ ಬೇರೆ. ಇಲ್ಲಿ ಕಾಣ್ತಾ ಇದ್ದಲ್ಲ ಸರ್, ನೋಡಿ ಇದೈತಲ್ಲ, ನೋಡಿ ಇಲ್ಲಿ ನೋಡಿ ಸರ್, ನೋಡಿ ಇಲ್ಲಿ ಒಂದು ಇಲ್ಲಿ ಕಾಣ್ತಾ ಇದ್ದದಪ್ಪ ನರ ಕಾಣ್ತಾ ಇದೆ ನೋಡಿ. ಈ ಜಾಗ ಇಲ್ಲಿ ಮೇಲೆ ಕೈಗೆ ಹೇಳ್ತಾ ಆಯ್ತಾ? ಕದ್ಗಿತ್ತು ಕತ್ತು ನೋವು ಬರುತ್ತೆ, ಅದೇ ಕೇಳಿದ್ದು. ಮೇಲಿಂದ ನಾನು ಗೊತ್ತಾಗ್ಬಿಡ್ತದೆ. ಹೇಳಿ. ಸೊಂಟ ನೋವಿರುತ್ತೆ. ಕಾಲು ಹೇಳ್ತಾ? ಕಾಲದ ಇತ್ತೀಚೆಗೆ ಒಂದು 6 ತಿಂಗಳಿಂದ 2 ಹೆಬ್ಬೆರಳು ಬರ್ತಾ ಇದೆ, ನೋವು ಬರುತ್ತೆ. ಪಣ್ ಅಂತ ಹೇಳಿರ್ತದೆ. ಅಂತದೆ ದೇಲೋ ಎಷ್ಟು ಬಸ್ ತೆಗೆದು ಬಹುತ್ ಪುರಾಣ. ಯಾವಾಗಾದ್ರೂ ಒಂದೊಂದು ಟೈಮ್ ಈ ಏರಿಯಾ ಹಿಂಗೆ ಅನ್ನುತ್ತೆ ಅಷ್ಟೇ. ಇಷ್ಟೊಂದು ರಿಪೋರ್ಟ್ ಐತಲ್ಲ ಸರ್, ಬಂದಲ್ಲ ಮಾಡ್ತಾನೆ ತಗೊಳ್ಳಿ. ಇವರು ಆನೆಕಲ್ನಲ್ಲಿ ಇರೋದು ನೀವೆಲ್ಲ ಅಡಿ ಮಾಡೋದಂತ ಬಿಡಕ್ಕಿಲ್ಲ, ದೇವ್ರು ಒಳ್ಳೇದು ಮಾಡ್ತಾನೆ. 2009ರಲ್ಲಿ ತೆಗ್ದಿರೋದು ಸರ್. ಇದರಲ್ಲಿ ಚೆನ್ನಾಗಿ ಕಾಣ್ತಾ ಇರೋದು ಈ ಜಾಗ ಇದೆಲ್ಲ. 2009 ಕಾಣ್ತಾ ಇರೋದು ಇನ್ನೊಂದು ಪ್ಲಸ್ ಆಗಿದೆ. ಬೆಳಿಗ್ಗೆ ಈಗ ಅದೆಲ್ಲ ಬಿಡಿ ಸರ್, ಮಡಗ್ಬಿಡಿ ಎಲ್ಲ ಮಾರ್ಗದಲ್ಲಿ L5 ಏನೋ ಬರ್ದಿದೆ ನೋಡಿ ಸರ್. ಅದೇ ಸರ್ ಎಲ್ಲ ನಾವು ನೋಡಿರಿ. ಅಲ್ಲಿ ಥೈರಾಯ್ಡ್ ಇದೆ, 5 ವರ್ಷದಿಂದ ಇದೆ. ಅದಕ್ಕೆ ಟ್ಯಾಬ್ಲೆಟ್ ತಗೊಳ್ತಾ ಇದ್ದೀನಿ. ಯಾಕಂದ್ರೆ ಅದೇ ಗೊತ್ತಾಗ್ಬಿಡ್ತದೆ. ಅದೊಂದಿದೆ. ಆಮೇಲೆ 1.5 ವರ್ಷ ಆಗಿದೆ ಹರ್ನಿ ಅಂತ ಬಂದಿತ್ತು, ಅದು ಆಪರೇಷನ್ ಮಾಡಿಸಿದ್ರ? 1.5 ವರ್ಷ ಆಗಿದೆ. ಇದು ಒಂದು ರೆಡಿ ಮಾಡಿಕೊಡ್ತೀನಿ, ಏನು ಟೆನ್ಷನ್ ತೊಗೊಂಡ್ಬಿಡಿ. ನಿಮಗೆ ಒಳ್ಳೆಯದು. ನಿಮ್ಮ ಹೆಸರು ಕೈ ಕೊಡಿ ಸರ್. ಅಷ್ಟು ಮುಂದಕ್ಕೆ ಬನ್ನಿ, ಸ್ಟ್ರೈಟ್ ನಿಂತ್ಕೊಳ್ಳಿ, ನಿಧಾನ ಕೂತ್ಕೊಳ್ಳಿ, ದೇವ್ರ ಹೆಸರು ತೊಗೊಂಡು ಕೂತ್ಕೊಳ್ಳಿ. ಹೇಳಿ ದೇವ್ರ ಹೆಸರು ತೊಗೊಂಡು ಚೆಕ್ ಅಂತ ಇಟ್ಕೊಳ್ಳಿ. ಗೋಡೆ ಇಟ್ಕೊಳ್ಳಿ. ಇನ್ನು ಮುಂದಕ್ಕೆ ಹೋಗಿ, ಇನ್ನು ಮುಂದೆ ಹೋಗಿ. ಕಾಲು ಜಾಸ್ತಿ ಎಲ್ಲಿ ಎಳ್ತಾ ಬಿಡ್ತದೆ? ನನಗೆ ಕಾಲು ಸೆಳೆತ ಬರ್ತಾ ಇಲ್ಲ ಈಗ ಇದುವರೆಗೂ. ಯಾವಾಗ ಒಂದೊಂದು ಟೈಮ್ ಇಲ್ಲಿ, ಯಾಕಂದ್ರೆ ನಾನು ಬೆಟ್ ಮಾಡಿದ್ದೀನಲ್ಲ, ಇಲ್ಲೇ ಮೇನ್ ಪ್ರಾಬ್ಲಮ್. ಸ್ವಲ್ಪ ಇಟ್ಕೊಳ್ಳಿ ಸರ್. ನನಗೆ ನೋವಿಲ್ಲ ಅಂತ ನೋಡ್ಬಿಟ್ರಿ. ಶಾಬಾಷ್. ಅಷ್ಟೇ ಮಡಿಗೆ ಸರ್. ಇದು ಹೋಗಿ ಕೂತ್ಕೊಳ್ಳಿ. ಕೇಳಿ ಕೈಯಲ್ಲೇ ಇಲ್ಲ, ಹಿಂಗೆ ಕೈಯಲ್ಲೇ ಇಲ್ಲ. ಎಕ್ಸರ್ಸೈಸ್ ಇಲ್ಲ, ಕಾಲು ಹಿಂದಕ್ಕೆ. ಇಲ್ಲ ಹಿಂದಕ್ಕೆ, ಮುಂದಕ್ಕೆ ಹಿಂದಕ್ಕೆ ಕೂತ್ಕೊಳ್ಳಿ. ಫುಲ್ಲು ಕುತ್ಕೋಬೇಕಾ? ಕೆಳಗಡೆ ಈ ತರ ಎಕ್ಸರ್ಸೈಸ್ 2 ಸತಿ. ಜಾಸ್ತಿ ಮಾಡಿದ್ರೆ ಬ್ಯಾಂಡೇಜ್ ಬಂದ್ಬಿಡ್ತದೆ. ಅರ್ಥ ಆಯ್ತು. ಎಲ್ಲ ಟೈಟ್ ಆಗೋಲ್ಲ. ಅದಕ್ಕೋಸ್ಕರ ಹಿಂದೆ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಇನ್ನೊಂದು ಸತಿ ಅಷ್ಟೇ. ಹಿಂದಕ್ಕೆ ಹೋಗಿ ಕಾಲು ಕಾಲು ಹಾಕಿ ಹಿಂಗೆ ಅರ್ಧ ಹಾಕಿ. ಇಲ್ಲ ಹಂಗೆ ನೋಡಿ ಅರ್ಥ. ಹಿಂಗೆ ಇಟ್ಕೊಳ್ಳಿ. ಹೋಗಿ ಮುಂದೆ ಈ ತರ ಈಗ ಹಿಂದಕ್ಕೆ ಹೋಗಿ ಹಿಂಗೆಲ್ಲ ಮಾಡಬೇಕು. ಎಕ್ಸರ್ಸೈಸ್ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಹಿಂದಕ್ಕೆ ಹೋಗಿ ಎಲ್ಲ ಬಿಟ್ಟಿ ತರ ಮಾಡ್ಕೊಂಡಿರೋದು. ಹೂವ ತರ ಮಾಡ್ಬಿಟ್ಟಿರಿ ಮೈನ. ನೀವು ಅಷ್ಟೇ ನೋಡಿ. ಹಾಕಿ ಇಟ್ಕೊಳ್ಳಿ. ಹೋಗಿ ಮುಂದೆ ಹಿಂದಕ್ಕೆ ಹೋಗಿ ಈ ಕಡೆ ಹಾಕಿ. ಸ್ವಲ್ಪ ಅಷ್ಟೇ, ಜಾಸ್ತಿ ಬೇಡಿ. ಸ್ವಲ್ಪ ಈ ಥರ ಮಾಡ್ತಾ ಇರಿ. ಇದೆಲ್ಲ ಒಂದೇ 100 kg ಎತ್ತರ ಡೈಲಿ. ಅದು ಬೇರೆ, ಎಕ್ಸಸೈಸ್ ಬೇರೆ, ಗೊತ್ತಾಯ್ತಾ? ಸ್ವಲ್ಪ ಅಷ್ಟು ಮಾಡಬೇಕು. ಇದು ಕೈ ಮಡಗಿ ಕಾಲು ಸರಿ. ಒಂದೇ ಊರು ಸರ್, ಎಲ್ಲ ಒಂದೇ ಊರು. ನಮ್ಮ 3 ಓನ್ ಬ್ರದರ್ಸ್. ಇವರು ಅಕ್ಕನ ಇವ್ರ ತಂಗಿ ನಮ್ಮ ಅಣ್ಣ ಮದುವೆ ಆಗಿದ್ದಾರೆ. ಎಲ್ಲ ಒಂದೇ ಫ್ಯಾಮಿಲಿ. ಯಾವ್ದ ಸಣ್ಣೂರಲ್ವಾ? ಎಲ್ಲಿ? ಚನ್ನಾಪುರ ಎಲೆಕ್ಟ್ರಾನ್ ಸಿಟಿ ಹತ್ರ. ಎಲೆಕ್ಟ್ರಾನ್ ಸಿಟಿ ಅನ್ನಕ್ಕಲ್ಲವರ ಹಾಕಿ ಸರ್. ಬಿಟ್ಟೆ ಇಲ್ಲ, ನೀವು ವಾಸ ದಿನ ಕಳಿಸ್ತೀರಾ, ವಾಸ ಆಗ್ಬಿಡ್ತದೆ ಸರ್. ದೇವ್ರು ಒಳ್ಳೇದು ಮಾಡ್ತಾನೆ.